ಹಾಯ್ ಹಲೋ ನಮಸ್ಕಾರ. 30 ದಿನದ ಚಾಲೆಂಜಿನ ಅಡುಗೆಯಲ್ಲಿ ಇವತ್ತು 6ನೇ ದಿನ. ಇವತ್ತಿನ ಅಡುಗೆ ಏನಪ್ಪ ಅಂದರೆ ಅದು ದಾಲ್ ಫ್ರೈ. ಫಟಾಫಟಾಗಿ ನಾನು ನಿಮಗೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅಡುಗೆ ನೋಡ್ತಾ ಅಡುಗೆ ನೀವು ಮಾಡಿರಿ, ಮಜಾ ಮಾಡಿರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮಾಡಿದ್ದೀನಿ, ಒಂದು ಪಾತ್ರೆ ನೀರು ಹಾಕ್ಕೊಂಡು ತೊಗರಿಬೇಳೆನ ಕ್ಲೀನಾಗಿ ತೊಳ್ಕೊತೀನಿ. ನೋಡಿ, ಕ್ಲೀನಾಗಿ ತೊಗರಿಬೇಳೆನ ತೊಳ್ಕೊಳ್ಳಿ. ಒಂದು ಸಲ ಅಥವಾ 2 ಸಲ ತೊಳ್ಕೊಂಡು ಕ್ಲೀನಾಗಿ 10 ರಿಂದ 15 ನಿಮಿಷ ನೆನೆಸಕ್ಕಿಡಿ. ಈ ಗ್ಯಾಸ್ ಮುಟ್ಕೊಂಡು ಒಂದು ಕುಕ್ಕರಲ್ಲಿ ನಾನು ಮಾಡೋಣ ನೀರು ಹಾಕ್ಕೊಂಡು ನಾವೇನು ತೊಗರಿಬೇಳೆ ನೆನೆಸಿದ್ವಲ್ಲ ಅದು ಇದರಲ್ಲಿ ಹಾಕಿ ಸ್ವಲ್ಪ ಅದರಲ್ಲಿ ಜೀರಿಗೆ, ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಸಿಟಿ ಬರೋ ಮಟ್ಟ ಅದು ಬಾಯ್ಲ್ ಮಾಡೋಣ. ಅದು ಬಾಯ್ಲ್ ಆಗೋವರೆಗೂ ಏನು ಮಾಡೋಣ, ಒಗ್ಗರಣೆ ಬೇಕಿರೋಂಥ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಅದನ್ನು ಚಾಪರ್ ಮಿಕ್ಸಲ್ಲಿ ಕಟ್ ಮಾಡಿಕೊಂಡು ಒಂದು ಬೋಲಲ್ಲಿ ತೆಗೆದು ಇಟ್ಕೊಂಡ್ಬಿಡ್ತೀನಿ. ಅದೇ ಥರ ಮತ್ತು ಟೊಮಾಟೊ ಕೂಡ ಕಟ್ ಮಾಡಿಕೊಂಡು ಚಾಪರಲ್ಲಿ ಹಾಕಿ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಒಂದು ಬೌಲಲ್ಲಿ ನಾನು ತೆಗೆದುಕೊಂಡು ಇಟ್ಕೊಂಡ್ಬಿಡ್ತೀನಿ. ಅದೇ ಥರ ಮತ್ತು ಮೆಣಸಿನ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ, ಆದರೆ ಇದು ಚಾಪರಲ್ಲಿ ಕಟ್ ಮಾಡಲ್ಲ. ಈಗ ಮಾಡೋಣ, ಒಂದು ಪ್ಯಾನ್ ತೊಗೊಂಡು ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಅದರಲ್ಲಿ ಕರಿಬೇವು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಆಮೇಲೆ ಟೊಮಾಟೊ ಹಾಕಿ ಕ್ಲೀನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಆದಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಮಸಾಲ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡು 5 ನಿಮಿಷ ಅದು ಹುರಿಯೋಣ. ಈಗ ಹುರಿದಾದ್ಮೇಲೆ ಮಾಡೋಣ. ಈಗ ನೋಡಿ, ಇಡ್ಲಿ ತೊಗೊಂಡು ಕೂಡ ಬಂದಂಗೆ ಆಯ್ತು. ಈಗ ಅದು ನೋಡೋಣ ತೊಗರಿಬೇಳೆ ಬಾಯ್ಲ್ ಆಗಿದ್ದಲ್ಲ ಅಂಥೇಳಿ. ನೋಡಿ ತೊಗರಿಬೇಳೆ ಬಾಯ್ಲ್ ಆಗಿದಂತ ಕಾಣುತ್ತೆ. ನೋಡಿ ಕ್ಲೀನಾಗಿ, ಎಷ್ಟು ಕ್ಲೀನಾಗಿ ಬಾಯ್ಲ್ ಆಗಿದೆ. ಈಗೇನು ಮಾಡೋಣ, ನಾನು ಒಗ್ಗರಣೆ ಹಾಕಿದ್ವಲ್ಲ ಮಸಾಲನ್ನ ಇದರಲ್ಲಿ ಹಾಕ್ಕೊಳ್ಳೋಣ. ಇಲ್ಲಿಗೆ ದಾಲ್ ಫ್ರೈ ರೆಡಿ ಆಗಿರಲ್ಲ. ಈಗ ಇದ್ರ ಮೇಲೆ ಇನ್ನೊಂದು ಒಗ್ಗರಣೆ ಬೀಳುತ್ತೆ. ಅದೇನಪ್ಪ ಅಂದರೆ ಸಾಸಿವೆ ಒಗ್ಗರಣೆ ಬೀಳುತ್ತೆ. ಮತ್ತೇನು ಮಾಡೋಣ, ಪ್ಯಾನ್ ತೊಗೊಳೋಣ. ಪ್ಯಾನ್ ತೊಗೊಂಡು ಸ್ವಲ್ಪ ಅದರಲ್ಲಿ ಎಣ್ಣೆ ಹಾಕಿ, ಎಣ್ಣೆ ಕಾದಾದಮೇಲೆ ಅದ್ರಲ್ಲಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ ಕೆಂಪು ಒಣ ಮೆಣಸಿನ್ಕಾಯಿ, ನಾವು ಜಾವಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಅದನ್ನು ಕ್ಲೀನಾಗಿ ಹುರ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಅದಾದಮೇಲೆ ಆ ಮಸಾಲನ್ನ ದಾರಲ್ಲಿ ಹಾಕೋಣ. ಇದಷ್ಟೇ ಅಲ್ಲ, ಇನ್ನೊಂದು ಒಗ್ಗರಣೆ ಹಾಕಬೇಕು. ಅದು ಏನಪ್ಪ, ತುಪ್ಪದ ಒಗ್ಗರಣೆ ಬೀಳುತ್ತೆ. ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ, ತುಪ್ಪ ಕಾದಾದ್ಮೇಲೆ ಅದರಲ್ಲಿ ಕರಿಬೇವು ಹಾಕಿ, ಕರಿಬೇವು ಮಾತ್ರ ಇದರಲ್ಲಿ ನಾವು ಹುರಿತೀವಿ. ಯಾಕಂದರೆ ಆ ಅರೋಮ ಏನಿದೆಯಲ್ಲ ಕರಿಬೇವುದು ತುಪ್ಪ ಜೊತೆಗೆ, ಅದು ಮಾತ್ರ ಸೂಪರಾಗಿರುತ್ತೆ. ಈಗ ಅದೇ ಒಗ್ಗರಣೆ ಮಾಡಿದ್ರೆ ನಾವೇನು ದಾಲಲ್ಲಿ ಹಾಕಿದ್ವಲ್ಲ ಒಗ್ಗರಣೆ, ಅದ್ರ ಮೇಲೆ ಈ ಒಗ್ಗರಣೆ ಕೂಡ ಮಿಕ್ಸ್ ಮಾಡ್ಕೊತೀವಿ. ಈಗ ನಮ್ಮ ದಾಲ್ ಫ್ರೈ ರೆಡಿ. ಅಡುಗೆ ಅಂತ ರೆಡಿ ಆಯ್ತು. ಈಗ ಟೇಸ್ಟ್ ಮಾಡೋ ಸಮಯ. ಬರೀ ಟೇಸ್ಟ್ ಮಾಡೋಣ. ಆ ಲಾಸ್ಟಿನ ಒಗ್ಗರಣೆ ಹಾಕೋದಲ್ಲ, ಆ ಕರಿಬೇವು ತುಪ್ಪ ಜೊತೆಗೆ, ಅದು ಅಂತೂ ಸೂಪರು. ನಾನು ಟೇಸ್ಟ್ ಮಾಡಿದ್ದೀನಿ. ಅಡುಗೆ ಮಾತ್ರ ಮಸ್ತಾಗಿದೆ. ದಾಲ್ ಫ್ರೈ ಅಂತೂ ಸೂಪರು. ಈಗ ನಿಮ್ಮ ಟೈಮು ಅಡುಗೆ ಮಾಡೋದು, ನೀವು ಅಡುಗೆ ಮಾಡಿ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹೀಗಾಗಿ ಅಂತೇಳಿ ನಿಮಗೆ ತಿಳಿಸಿ. ಮತ್ತೆ ನಾಳೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೀವು ನಗಿಸ್ತಾ ಇರಿ, ಊಟ ಮಾಡಿರಿ, ಊಟ ಮಾಡಿಸ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿಯಾಗ್ತೀನಿ. ಬಾಯ್.